ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಮಾಹಿತಿ ಸಿಗುತ್ತೆ, ತುಂಬ ಉಪಯೋಗಕರವಾಗಿರುತ್ತೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ಫುಲ್ ವಿಡಿಯೋನ ನೋಡಿ. ಪ್ರತಿದಿನ ಮನೆಯಲ್ಲಿ 2 ಹೊತ್ತು ದೀಪವನ್ನು ಹಚ್ಚಬೇಕು. ಇದು ಆ ಮನೆಗೆ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗೆಯೇ ಆ ಮನೆಯ ಆದಾಯ ಮತ್ತು ಅಭಿವೃದ್ಧಿಯನ್ನು ದೀಪಗಳನ್ನು ನೋಡಿಯೇ ನಾವು ತಿಳಿದುಕೊಳ್ಳಬಹುದು. ಹಾಗೆ ನಾವು ಪ್ರತಿದಿನ ದೇವರಿಗೆ ದೀಪನ ಹಚ್ತಾನೆ ಇರ್ತೀವಿ. ಆದರೂ ಕೂಡ ನಮ್ಮ ಕಷ್ಟಗಳು ಯಾಕೆ ಕರಗ್ತಾನೆ ಇಲ್ಲ, ಯಾಕೆ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾನೆ ಇಲ್ಲ ಅಂತ ತುಂಬ ಜನ ಪ್ರಶ್ನೆನ ಕೇಳ್ತಾ ಇದ್ರಿ. ಹಾಗೆ ಇನ್ನು ಕೆಲವರಿಗೆ ದೇವರಿಗೆ ಬೆಳ್ಳಿ ದೀಪ ಹಚ್ಚಬೇಕಾ ಅಥವಾ ಹಿತ್ತಾಳೆ ದೀಪ ಹಚ್ಚಬೇಕಾ ಎನ್ನುವ ಒಂದು ಸಂಶಯವಿದೆ. ಯಾವುದು ತುಂಬ ಶ್ರೇಷ್ಠ? ಇನ್ನು ಕೆಲವರಿಗೆ ಒಂದು ಭಾವನೆ ಇದೆ. ಕೆಲವರು ಅನುಕೂಲವಾಗಿ ಇರೋರನ್ನ ನೋಡಿದಾಗ, ಜೀವನದಲ್ಲಿ ಚೆನ್ನಾಗಿರೋರನ್ನ ನೋಡಿದಾಗ ಅವರು ಬೆಳ್ಳಿ ದೀಪ ಹಚ್ಚುತ್ತಾ ಇರೋದ್ರಿಂದನೇ ಅನುಕೂಲವಾಗಿ ಚೆನ್ನಾಗಿದ್ದಾರೇನೋ, ನಾವು ಹಿತ್ತಾಳೆ ದೀಪ ಹಚ್ತಾ ಇದ್ದೀವಿ, ಅದರಿಂದ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವೇನೋ ಅನ್ನೋ ಭಾವನೆ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಯಾವ ದೀಪ ಹಚ್ಚುವುದು ಶ್ರೇಷ್ಠ, ಬೆಳ್ಳಿನ ಅಥವಾ ಹಿತ್ತಾಳೆನ? ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಯಾವ ದೀಪ ಹಚ್ಚಬೇಕು, ಹಿತ್ತಾಳೆ ದೀಪ ಹಚ್ಚಬೇಕಾ, ಬೆಳ್ಳಿ ದೀಪ ಹಚ್ಚಬೇಕಾ, ಯಾವುದು ತುಂಬ ಶ್ರೇಷ್ಠ? ಅದು ಅಲ್ಲದೆ ದೀಪಗಳನ್ನು ಯಾವ ರೀತಿ ಮುಖ ಮಾಡಿ ಹಚ್ಚಬೇಕು, ಈ ರೀತಿ ಹಚ್ಚೋದ್ರಿಂದ ಏನು ಫಲ ಸಿಗುತ್ತೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಮನೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ದೀಪಗಳೇ ಕಾರಣವಾಗುತ್ತೆ. ಮದುವೆ ಲೇಟ್ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಇದೆಲ್ಲದಕ್ಕೂ ಕೂಡ ದೀಪಗಳು ಕೂಡ ಕಾರಣ ಆಗುತ್ತೆ. ಹಾಗಾಗಿ ಯಾವ ರೀತಿಯ ದೀಪಗಳನ್ನು ಹಚ್ಚಬೇಕು, ದೀಪಕ್ಕೆ ಎಷ್ಟು ಬತ್ತಿ ಹಾಕಬೇಕು, ಎಣ್ಣೆ ತುಪ್ಪ ಯಾವುದು ತುಂಬ ಶ್ರೇಷ್ಠ, ಯಾವ ರೀತಿಯ ಎಣ್ಣೆಯನ್ನು ದೀಪಕ್ಕೆ ಹಾಕಿ ಹಚ್ಚಬೇಕು, ಯಾವ ಎಣ್ಣೆಗಳನ್ನು ದೀಪಕ್ಕೆ ಹಾಕಿ ಹಚ್ಚಿದರೆ ಯಾವ ರೀತಿಯ ಫಲಗಳು ಸಿಗುತ್ತದೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ತುಂಬಾ ಉಪಕಾರವಾಗುತ್ತದೆ. ಅಷ್ಟೇ ಅಲ್ಲದೆ ದೀಪವನ್ನು ಹಚ್ಚುವಾಗ ಸುಮ್ಮನೆ ಹಚ್ಚಬಾರ್ದು, ಒಂದು ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕು. ಯಾಕಂದರೆ ದೀಪಗಳಲ್ಲಿ ತ್ರಿಶಕ್ತಿಗಳು ವಾಸ ಮಾಡ್ತಾ ಇರ್ತಾರೆ. ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ದೀಪಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ದೀಪಗಳನ್ನು ನಾವು ಮಂತ್ರವನ್ನು ಹೇಳಿ ಮೊದಲು ಹಚ್ಚಬೇಕು. ಆ ನಂತರ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ದೀಪ ಹಚ್ಚಿ ಪೂಜೆಯನ್ನು ಮಾಡಲೇಬೇಕು. ಕೆಲವು ಸಂದರ್ಭಗಳಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸಂಜೆಯಂತೂ ಮಾಡಲೇಬೇಕು. ಯಾಕೆ ಅಂದರೆ ಬೆಳಗ್ಗೆ ಇಡೀ ಪ್ರಪಂಚಕ್ಕೆ ಸೂರ್ಯ ಬೆಳಕು ಕೊಡ್ತಾ ಇರ್ತಾರೆ. ಆದರೆ ಸೂರ್ಯ ಮುಳುಗಿದ ನಂತರ ಮನೆಯನ್ನು ಬೆಳಗೋದು ಈ ದೀಪಗಳು. ಹಾಗಾಗಿ ಸಂಜೆ ಹೊತ್ತು ದೀಪ ಹಚ್ಚುವುದು ತುಂಬ ಮುಖ್ಯ. ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಲೇಬೇಕು. ದೀಪ ಮೂಲೆ ಸ್ಥಿತೋ ಗೌರಿ, ದೀಪ ಮಧ್ಯೆ ಸರಸ್ವತಿ, ದೀಪಾಗ್ರೇ ವಸತೆ ಲಕ್ಷ್ಮಿ, ಪ್ರಾರ್ಥ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ದೇವರ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕು. ಇದರ ಅರ್ಥ: ದೀಪದ ಮೂಲ ಭಾಗದಲ್ಲಿ ಗೌರಿಯ ವಾಸ, ಮಧ್ಯ ಭಾಗದಲ್ಲಿ ಸರಸ್ವತಿ, ಅಗ್ರ ಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಲಕ್ಷ್ಮಿಯ ವಾಸ. ನೀವು ಬೆಳಗ್ಗೆ ದೀಪವನ್ನು ಹಚ್ಚಬೇಕಾದ್ರೆ ಪ್ರಾರ್ಥ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೋಬೇಕು. ಸಂಜೆ ದೀಪವನ್ನು ಹಚ್ಚಬೇಕಾದ್ರೆ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೋಬೇಕು. ಇದೇ ಮಂತ್ರದಲ್ಲಿ ನೀವು ಈ ರೀತಿ ಸೇರಿಸ್ಕೊಂಡು ನೀವು ಹೇಳಬೇಕು. ಇದು ಈ ಸ್ತೋತ್ರದ ಅರ್ಥ ಆಗಿರುತ್ತೆ. ದೇವರ ಮುಂದೆ ದೀಪನ ಹಚ್ಚಿಟ್ಟಾಗ ದೇವರ ಮೂಲಸ್ಥಾನ ಮತ್ತು ಮಧ್ಯಸ್ಥಾನ ಸ್ಥಿರವಾಗಿರುತ್ತೆ. ಆದರೆ ಅಗ್ರಸ್ಥಾನ ಮಾತ್ರ ಆಚೆ ಈಚೆ ಅಲ್ಲಾಡ್ತಾ ಇರುತ್ತೆ. ಇದರ ಅರ್ಥ ಏನು ಗೊತ್ತಾ? ದೀಪದ ಮೂಲ ಭಾಗ ಅಂದರೆ ಗೌರಿ ನೆಲೆಸಿರ್ತಾಳೆ, ಮಧ್ಯ ಭಾಗ ಸರಸ್ವತಿ ನೆಲೆಸಿರ್ತಾಳೆ, ಅಗ್ರ ಭಾಗ ಅಂದರೆ ಮೇಲ್ಭಾಗ ಅಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ, ವಾಸವಾಗಿರುತ್ತಾಳೆ. ಲಕ್ಷ್ಮಿ ಚಂಚಲೆ ಆಗಿರೋದ್ರಿಂದ ದೀಪದ ಜ್ವಾಲೆ ಆ ಕಡೆ ಈ ಕಡೆ ಅಲುಗಾಡ್ತಾ ಇರುತ್ತೆ. ಹಾಗಾಗಿ ದೇವರ ಮನೆಯಲ್ಲಿ ದೀಪ ಉರಿಯೋದಕ್ಕೆ ಗಾಳಿ ಬೇಕು. ಆದರೆ ಆ ಗಾಳಿ ತುಂಬ ಜೋರಾಗಿ ಕೂಡ ಬೀಸಬಾರ್ದು, ತಂಪಾದ ಗಾಳಿ ಬೀಸಬೇಕು. ಹಾಗಾಗಿ ಈ ಗಾಳಿ ಜೊತೆಗೆ ಮನೆಯಲ್ಲಿ ಅಲಕ್ಷ್ಮಿ ಪ್ರವೇಶ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಅಂದರೆ ಇದರ ಅರ್ಥ ಏನು ಗೊತ್ತಾ? ದೇವರ ಮುಂದೆ ದೀಪ ಹಚ್ಚಿದ ಮೇಲೆ ಫ್ಯಾನ್ ಹಾಕೋದು, ಶೆಕೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಕಿಟಕಿಗಳನ್ನು ಓಪನ್ ಮಾಡೋದು, ಈ ರೀತಿ ಮಾಡಿದಾಗ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಮತ್ತೆ ದೀಪ ಹಚ್ಚಿದ ನಂತರ ಮನೆ ಪ್ರಶಾಂತವಾಗಿ ಇರಬೇಕು. ಕೂಗಾಡೋದು, ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಗಾಳಿಯ ಮುಖಾಂತರ ಮನೆಯೊಳಗೆ ಅಲಕ್ಷ್ಮಿ ಪ್ರವೇಶ ಆಗ್ಬಿಡುತ್ತೆ. ಹಾಗಾಗಿ ದೇವರ ಮುಂದೆ ದೀಪ ಹಚ್ಚಿದಾಗ ಮನೆ ಪ್ರಶಾಂತವಾಗಿ ನಿಶಬ್ದವಾಗಿ ಇರಬೇಕು. ಜೋರಾಗಿ ಗಾಳಿ ಬೀಸ್ತಾ ಇದ್ರೆ ದೇವರ ಮನೆ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ಹಾಕಬೇಕು.
ಪೂಜೆ ಆಗಿ ಒಂದು 5-10 ನಿಮಿಷ ಬಿಟ್ಟು ದೇವರ ಮನೆ ಬಾಗಿಲನ್ನು ಮುಂದಕ್ಕೆ ಹಾಕೋಬೇಕು. ದೀಪಗಳು ಯಾವಾಗಲೂ ಪ್ರಶಾಂತವಾಗಿ ಉರಿತಾ ಇರಬೇಕು. ಹೀಗಿದ್ದಾಗ ಮಾತ್ರ ನಿಮ್ಮ ಪೂಜೆಯ ಫಲಗಳು, ನಿಮ್ಮ ಬೇಡಿಕೆಗಳು ನಿಮಗೆ ಈಡೇರುತ್ತೆ. ನಿಮ್ಮ ಪೂಜೆಯ ಫಲಗಳು ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಸದಾಕಾಲ ಇರುತ್ತೆ. ಇನ್ನು ದೀಪಗಳು ಯಾವ ದಿಕ್ಕಿಗೆ ಉರಿಬೇಕು, ಯಾವ ದಿಕ್ಕಿಗೆ ದೀಪಗಳನ್ನು ಹಚ್ಚೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ, ಬನ್ನಿ ಅದನ್ನು ತಿಳ್ಕೊಳ್ಳೋಣ. ಕೆಲವರಿಗೆ ದಿಕ್ಕುಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಕಷ್ಟ ಆಗಬಹುದು, ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಮೇನ್ ಡೋರ್ ಬಾಗಿಲು ಯಾವ ದಿಕ್ಕಿಗೆ ಇರುತ್ತೆ ಅಂದರೆ, ನಿಮ್ಮ ಮನೆ ಮೇನ್ ಡೋರ್ ಯಾವ ದಿಕ್ಕಿಗೆ ನೀವು ಇಟ್ಕೊಂಡಿರ್ತೀರಾ ಆ ದಿಕ್ಕಿಗೆ ಮುಖ ಮಾಡಿ ನೀವು ದೀಪಗಳನ್ನು ಹಚ್ಚಬೇಕು. ದೇವರ ಮನೆ ಬಾಗಿಲು ಯಾವ ದಿಕ್ಕಿಗಾದರೂ ಇರಲಿ, ನೀವು ದೇವರ ಫೋಟೋಗಳನ್ನ ಯಾವ ದಿಕ್ಕಿಗೆ ಇಟ್ಟಿರ್ತೀರಾ, ಪೂರ್ವ, ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ನೋಡೋ ರೀತಿನೇ ಇಟ್ಟಿರ್ತೀರಾ. ಹಾಗಾಗಿ ನಿಮ್ಮ ಮನೆ ಮೇನ್ ಡೋರ್ ಯಾವ ದಿಕ್ಕಿಗೆ ಇರುತ್ತೆ ಆ ದಿಕ್ಕಿಗೆ ದೀಪಗಳನ್ನು ಮುಖ ಮಾಡಿ ಹಚ್ಚಬೇಕು ದೇವರ ಮನೆಯಲ್ಲಿ. ಅಥವಾ ಇದೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾವ ಕಡೆ ಹಚ್ಚಬೇಕು ನಮಗೆ ಗೊತ್ತಾಗದೇ ಇಲ್ಲ ಅಂತ ಅನ್ನೋರು ದೀಪದ ಮಧ್ಯದಲ್ಲಿ ಬತ್ತಿಯನ್ನು ಹಾಕಿ ಹಚ್ಚೋದ್ರಿಂದ, ದೀಪಗಳನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ನಿಮಗೂ ಕೂಡ ಯಾವ ರೀತಿ ನಾವು ದೀಪಗಳನ್ನು ಹಚ್ಚಿದೀವೋ, ಯಾವ ರೀತಿ ದಿಕ್ಕಿಗೆ ಇಟ್ಟಿದೀವೋ ಅನ್ನೋ ಸಮಸ್ಯೆಗಳು ಕೂಡ ಇರೋದ್ರಿಲ್ಲ. ಹಾಗಾಗಿ ಈ ರೀತಿ ಮಧ್ಯದಲ್ಲಿ ದೀಪಗಳನ್ನು ಉರಿಸೋ ಅಂತ ದೀಪಗಳನ್ನು ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದೇನೆ. ಕೆಲವರು ಕಾಮಾಕ್ಷಿ ದೀಪವನ್ನು ಹಚ್ತಾರೆ. ಕಾಮಾಕ್ಷಿ ದೀಪವನ್ನು ಹಚ್ಚೋರು ಮಾತ್ರ ಆದಷ್ಟು ಉತ್ತರಕ್ಕೆ ದೀಪವನ್ನು ಮುಖ ಮಾಡಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದು. ಅಕಸ್ಮಾತ್ ನೀವು ದೇವರ ಫೋಟೋಗಳನ್ನ ಪೂರ್ವಾಭಿಮುಖವಾಗಿ ಇಟ್ಟಿರ್ತೀರಾ, ದೀಪವನ್ನ ನೀವು ಉತ್ತರ ದಿಕ್ಕಿಗೆ ಇಡಬಹುದಾ ಅಂದ್ರೆ ಖಂಡಿತವಾಗಿಯೂ ಕೂಡ ಇಡಬಹುದು. ಈಗ ನಿಮ್ಗೆ ಯಾವ ದಿಕ್ಕಿಗೆ ದೀಪವನ್ನ ಮುಖ ಮಾಡಿ ಹಚ್ಚೋದ್ರಿಂದ ಯಾವ ಫಲ ಸಿಗುತ್ತೆ ಅನ್ನುವುದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಪಶ್ಚಿಮ ದಿಕ್ಕಿಗೆ ದೀಪಗಳನ್ನು ಮುಖ ಮಾಡಿ ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಜಗಳ ಹೆಚ್ಚಾಗುತ್ತೆ, ನೆಮ್ಮದಿ ಕಡಿಮೆ ಇರುತ್ತೆ, ಮನೆಯ ಯಜಮಾನರು ಮಕ್ಕಳ ಅಭಿವೃದ್ಧಿ ಕೂಡ ಕುಂಠಿತವಾಗುತ್ತೆ, ಸೋಮಾರಿತನ ಹೆಚ್ಚಾಗುತ್ತೆ. ಪಶ್ಚಿಮ ಮುಳುಗುವ ದಿಕ್ಕಾಗಿರೋದ್ರಿಂದ ಅಲ್ಲಿ ಕತ್ತಲೆ ಜಾಸ್ತಿ, ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚಬಾರದು. ಇನ್ನು ದಕ್ಷಿಣ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಹಚ್ಚೋದ್ರಿಂದ ಆದಾಯ ಕಡಿಮೆ, ಖರ್ಚು ಹೆಚ್ಚಾಗುತ್ತೆ, ಅನಾವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ದಕ್ಷಿಣ ದಿಕ್ಕು ಅಂದರೆ ಅದು ಯಮನ ದಿಕ್ಕು, ಹಾಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚಬಾರದು. ಇನ್ನು ಉತ್ತರ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಹಚ್ಚೋದ್ರಿಂದ ಆ ಮನೆಯ ಮೇಲೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತೆ, ಆ ಮನೆಯಲ್ಲಿ ನೆಮ್ಮದಿಯು ಸದಾಕಾಲ ತುಂಬಿರುತ್ತೆ. ಇಂಥದ್ದೇ ವಾಸ್ತು ದೋಷಗಳಿದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ. ಲಕ್ಷ್ಮಿ ಆ ಮನೆಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಕೊಡ್ತಾರೆ. ಶುಭ ಕಾರ್ಯಗಳು ಕೂಡ ತುಂಬಾ ಬೇಗ ನಡೀತಾ ಇರುತ್ತೆ. ಹಾಗಾಗಿ ಉತ್ತರ ದಿಕ್ಕಿಗೆ ದೀಪವನ್ನ ಮುಖ ಮಾಡಿ ಹಚ್ಚೋದು ಅಂದ್ರೆ ಉತ್ತರ ದಿಕ್ಕಿಗೆ ದೀಪವನ್ನ ಮುಖ ಮಾಡಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದು. ಇನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ಚಿದರೆ ಅಂತಹ ಮನೆಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗಿಯೇ ಇರುತ್ತೆ. ಯಾವುದೇ ರೀತಿಯ ಮಾಟ ಮಂತ್ರ, ವಾಸ್ತು ದೋಷಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ. ಮಕ್ಕಳ ಅಭಿವೃದ್ಧಿ ಚೆನ್ನಾಗೇ ಆಗುತ್ತೆ. ಮೇಲಿಂದ ಮೇಲೆ ಶುಭ ಕಾರ್ಯಗಳು ಕೂಡ ನಡೀತಾ ಇರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಸುಸೂತ್ರವಾಗಿ ನೆರವೇರುತ್ತೆ. ಹೀಗಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚುವುದರಿಂದ ತುಂಬಾ ಒಳ್ಳೆಯದೇ ಆಗುತ್ತೆ. ಈಗ ನಿಮಗೆ ದೀಪಗಳನ್ನು ಪೂರ್ವ ಮತ್ತು ಉತ್ತರ ಮುಖದಲ್ಲಿ ಹಚ್ಚುವುದರಿಂದ ಯಾವ ಪ್ರಯೋಜನಗಳಿದೆ, ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ. ಇನ್ನು ಪ್ರತಿದಿನ ನಾವು ಹಿತ್ತಾಳೆ ಅಥವಾ ಬೆಳ್ಳಿ ದೀಪ ಯಾವುದನ್ನ ಹಚ್ಚಬೇಕು, ಯಾವುದು ಶ್ರೇಷ್ಠ ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಪ್ರತಿದಿನ ದೇವರಿಗೆ ಹಿತ್ತಾಳೆ ದೀಪಗಳನ್ನು ಹಚ್ಚೋದ್ರಿಂದ ಆ ಮನೆಗಳಲ್ಲಿ ಈ ರೀತಿಯ ಫಲಗಳು ಸಿಗುತ್ತಾ ಹೋಗುತ್ತೆ. ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ತಾರೋ ಆ ಮನೆಯಲ್ಲಿ ದೇವರಿಗೆ ತೇಜಸ್ಸು ಜಾಸ್ತಿ ಆಗುತ್ತೆ, ಮನೆಗೆ ದೈವ ಬಲ ಕೂಡ ಹೆಚ್ಚಾಗೇ ಇರುತ್ತೆ. ಯಾರ ಮನೆಗೆ ಹಿತ್ತಾಳೆ ದೀಪಗಳನ್ನು ಹಚ್ಚಿ ದೇವರಿಗೆ ಪೂಜೆಯನ್ನ ಮಾಡ್ತಾರೋ ಆ ಮನೆಯಲ್ಲಿ ರೋಗ ಬಾಧೆಗಳು, ಅಪಮೃತ್ಯುಗಳು ಬರೋದಿಲ್ಲ. ಬೆಳ್ಳಿ ದೀಪಗಳನ್ನು ಹಚ್ಚೋದ್ರಿಂದ ಯಾವ ರೀತಿಯ ಫಲಗಳು ಸಿಗುತ್ತೆ ಗೊತ್ತಾ? ಯಾರ ಮನೆಯಲ್ಲಿ ಬೆಳ್ಳಿ ದೀಪಗಳಿಗೆ ತುಪ್ಪವನ್ನ ಹಾಕಿ ಅಂದ್ರೆ ಹಸುವಿನ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ತಾರೋ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕೂಡ ದೀಪಗಳನ್ನ ಹಚ್ಚಬಹುದು ಬೆಳ್ಳಿ ದೀಪಗಳಿಗೆ. ಈ ರೀತಿ ಮಾಡೋದ್ರಿಂದ ಅಂತಹ ಮನೆಯವರಿಗೆ ಅಷ್ಟ ನಿಧಿಗಳು ಮತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ದೀಪಗಳು ದುರ್ಗಾದೇವಿ ಮತ್ತು ಅಷ್ಟಲಕ್ಷ್ಮಿಯರ ಅನುಗ್ರಹ ಆಗಿರೋದ್ರಿಂದ ಉತ್ತಮ ಜೀವನಗಳನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಅಂತಹ ಮನೆಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಯಾವಾಗಲೂ ಇರುತ್ತೆ. ಇನ್ನು ಮನೆಯಲ್ಲಿ ಬಲಮುರಿ ಗಣೇಶ ಇರುತ್ತಲ್ಲ, ಅಂದ್ರೆ ಗಣೇಶನಿಗೆ ಬಲಗಡೆ ಸೊಂಡಿಲು ಇರುತ್ತಲ್ಲ, ಅಂತಹ ದೇವರ ಗಣೇಶನ ವಿಗ್ರಹಗಳಿಗೆ ಮತ್ತು ಪಾರ್ವತಿ ದೇವಿ, ಲಲಿತಾ ದೇವಿ, ಚಾಮುಂಡೇಶ್ವರಿ ಇಂತಹ
ಇಂತಹ ದೇವಿಯ ಫೋಟೋಗಳನ್ನೆಲ್ಲ ಯಾರು ಇಟ್ಕೊಂಡಿರ್ತೀರಾ, ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ, ಶಿವ ಪಾರ್ವತಿ, ಇಂತಹ ಫೋಟೋಗಳ ಮುಂದೆ, ವಿಗ್ರಹಗಳ ಮುಂದೆ ಬೆಳ್ಳಿ ದೀಪಗಳಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಆ ಮನೆಯಲ್ಲಿ ಏನೇ ನೆನ್ಸ್ಕೊಂಡ್ರು ಕೂಡ ಅಂತ ಕಾರ್ಯಗಳೆಲ್ಲ ತುಂಬಾ ಬೇಗನೆ ನೆರವೇರುತ್ತೆ. ಅಂದ್ರೆ ಇಷ್ಟಾರ್ಥಗಳೆಲ್ಲ ಬೇಗನೆ ಈಡೇರುತ್ತೆ, ಅಭಿವೃದ್ಧಿ ಆಗುತ್ತೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಮನೆಯಲ್ಲಿ ಹಚ್ಚುವ ದೀಪಗಳು ಹೇಗಿರಬೇಕು ಅನ್ನುವುದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಮನೆಯಲ್ಲಿ ದೀಪಗಳು ಎಷ್ಟು ಶುದ್ಧವಾಗಿರುತ್ತವೋ ಮನೆಯವರ ಮನಸ್ಸುಗಳು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ. ಹಾಗೆ ದೀಪದ ಕಂಬಗಳು, ಎರಡೂ ದೀಪಗಳು ಕೂಡ ಒಂದೇ ಸಮನಾಗಿರ್ಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರ್ದು. ಈ ರೀತಿ ಏನಾದ್ರೂ ಇದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ, ಮಕ್ಕಳು ಕೂಡ ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ದೀಪಗಳನ್ನ ತಗೊಂಡ್ ಬರುವಾಗ ಎರಡನ್ನೂ ಕೂಡ ಸರಿಯಾಗಿ ಇಟ್ಟು ಒಂದೇ ಸಮನಾಗಿ ಇರುವಂತ ದೀಪಗಳನ್ನ ನೀವು ಮನೆಗೆ ತಗೊಂಡ್ ಬರಬೇಕು. ಇನ್ನು ದೀಪದ ಕಂಬ ಭಿನ್ನವಾಗಿರಬಾರ್ದು, ಅಂದ್ರೆ ಮುರಿದೋಗಿರೋಂತಹ ದೀಪಗಳನ್ನ ಜಾಯಿಂಟ್ ಮಾಡಿರಬಾರ್ದು. ಕೆಲವೊಂದ್ಸಲ ಹೊಸ ದೀಪಗಳನ್ನ ತರುವಾಗ ನಮಗೆ ಗೊತ್ತಾಗೋದಿಲ್ಲ, ಅದನ್ನ ತೊಳಿತಾ ಪಾಲಿಶ್ ಎಲ್ಲ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅಂತ. ಹಾಗಾಗಿ ಅದನ್ನ ಸರಿಯಾಗಿ ಪರೀಕ್ಷಿಸಿ ನಾವು ಮನೆಗೆ ತರಬೇಕು. ಈ ರೀತಿ ಏನಾದ್ರೂ ದೀಪಗಳು ಭಿನ್ನವಾಗಿ ಒಡೆದೋಗಿ ಅದನ್ನ ಜಾಯಿಂಟ್ ಮಾಡಿ ಬೆಸುಗೆ ಹಾಕಿ ಇರುವಂತ ದೀಪಗಳನ್ನ ನೀವು ತಂದು ಹಚ್ತಾ ಇದ್ರೆ ಮನೆಯಲ್ಲಿ ಯಾವುದೇ ಕೆಲಸಗಳು, ಅಭಿವೃದ್ಧಿಗಳು ಕೂಡ ಆಗ್ತಾ ಇರೋದಿಲ್ಲ. ಸಾಲಗಳು ಜಾಸ್ತಿ ಆಗುತ್ತೆ, ರೋಗ ಬಾಧೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಎಷ್ಟೋ ಸಲ ವಾಸಿ ಮಾಡಕ್ಕಾಗದೆ ಇರೋ ಕಾಯಿಲೆಗಳಿಂದನೂ ಕೂಡ ನರಳ್ತಾ ಇರಬೇಕಾಗುತ್ತೆ. ದೀಪಗಳನ್ನ ಬೆಂಕಿ ಪೊಟ್ಟಣದಿಂದ ಹಚ್ಚಬಾರದು. ಮೊದಲು ಒಂದು ಅಗರಬತ್ತಿಯನ್ನ ಬೆಂಕಿ ಪೊಟ್ಟಣದಿಂದ ಹಚ್ಚಿಕೊಂಡು ನಂತರ ಆ ಅಗರಬತ್ತಿಯಿಂದ ದೀಪವನ್ನ ಹಚ್ಚಬೇಕು. ಮತ್ತೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಹಚ್ಚಬಾರದು. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ದೀಪವನ್ನ ನಾವು ಹಾಗೆ ಬರೀ ನೆಲದ ಮೇಲೆ ಇಡಬಾರ್ದು, ಅದು ಕೂಡ ಮಹಾ ಅಪರಾಧನೆ. ಹಾಗಾಗಿ ಒಂದು ಪೀಠ ಅಥವಾ ಒಂದು ಪ್ಲೇಟ್ನಲ್ಲಿ ದೀಪವನ್ನ ಹಚ್ಚಿಡಬೇಕು. ಅಥವಾ ಒಂದ್ ಸ್ವಲ್ಪ ಅಕ್ಷತೆ ಕಾಳುಗಳನ್ನ ಹಾಕಿ ಅದರ ಮೇಲೆ ಕೂಡ ನೀವು ದೀಪಗಳನ್ನ ಇಡಬಹುದು. ಇನ್ನು ಮೇಣದ ಬತ್ತಿಯಿಂದ ದೀಪಗಳನ್ನ ಹಚ್ಚಬಾರದು. ಮೊದಲು ದೇವರ ಕೋಣೆಯಲ್ಲಿ ದೀಪಗಳನ್ನು ಹಚ್ಚಿದ ನಂತರ ಮತ್ತೆ ಬೇರೆ ಬೇರೆ ಕಡೆ ನೀವು ದೀಪಗಳನ್ನ ಹಚ್ಚಬಹುದು. ಪೂರ್ವ ಮತ್ತು ಉತ್ತರಕ್ಕೆ ದೀಪವನ್ನ ಮುಖ ಮಾಡಿ ಹಚ್ಚೋದು ತುಂಬಾನೇ ಶ್ರೇಷ್ಠ, ಸರ್ವಶ್ರೇಷ್ಠ ಅಂತಾನೆ ಹೇಳ್ಬಹುದು. ದೀಪಗಳಿಗೆ ಯಾವಾಗಲೂ 2 ಬತ್ತಿಯನ್ನೇ ಹಾಕಿ ಹಚ್ಚಬೇಕು. ಹೂ ಬತ್ತಿ ಆದ್ರೂ ತುಪ್ಪದ ಬತ್ತಿಯನ್ನೇ ಆದ್ರೂ ನೀವು ಹಚ್ಚೋದಾದ್ರೂ 2 ಬತ್ತಿಗಳನ್ನೇ ಹಾಕಿ ನೀವು ಹಚ್ಚಬೇಕು. ದೀಪದ ಬಗ್ಗೆ ಎಷ್ಟೊಂದು ಮಾಹಿತಿಗಳನ್ನ ನೀವು ತಿಳ್ಕೊಂಡ್ರಿ ಅಲ್ವಾ. ಈಗ ನಿಮಗೆ ನಿಮ್ಮ ಮನೆಯ ಸಮಸ್ಯೆಗಳಿಗೆ ಏನೆಲ್ಲ ಕಾರಣ ಇರಬಹುದು, ದೀಪನೂ ಕೂಡ ಕಾರಣ ಆಗುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಕೂಡ ಇಂಥ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಮೊದಲು ನಿಮ್ಮ ಮನೆಯ ದೀಪಗಳನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಹಿತ್ತಾಳೆ ಅಥವಾ ಬೆಳ್ಳಿ ದೀಪ ಎರಡೂ ಕೂಡ ತುಂಬ ಶ್ರೇಷ್ಠ. ಕೊಬ್ಬರಿ ಎಣ್ಣೆ, ತುಪ್ಪ ಇದು ಕೂಡ ದೀಪನ ಹಚ್ಚೋದಕ್ಕೆ ತುಂಬಾನೇ ಶ್ರೇಷ್ಠ. ಹಾಗಂತ ಪ್ರತಿದಿನ ಕೊಬ್ಬರಿ ಎಣ್ಣೆ ತುಪ್ಪನ ತರೋದಕ್ಕೆ ಆಗೋದಿಲ್ಲ ಅಲ್ವಾ. ಬೆಲೆ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಹಾಗಾಗಿ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಶುಕ್ರವಾರ, ಮಂಗಳವಾರ ನೀವು ಯಾವುದಾದ್ರೂ ವ್ರತವನ್ನ ಮಾಡುವ ಸಂದರ್ಭದಲ್ಲಾದ್ರೂ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನ ಹಚ್ಚಿ. ಮನೆಯಲ್ಲಿರುವ ದೀಪಗಳು ತುಂಬಾ ಹಳೆಯದಾಗಿದ್ರೆ, ತುಂಬಾ ದೀಪಗಳು ಸವೆದಿದ್ರೆ ಅಥವಾ ನಾವು ದೀಪಗಳನ್ನ ತೊಳೆಯುವಂತ ಸಂದರ್ಭದಲ್ಲಿ ಅದು ತಗ್ಗಿ ಹೋಗಿದ್ರೆ, ಅಂದ್ರೆ ಬೆಂಡಾಗಿದ್ರೆ ದಯವಿಟ್ಟು ಅಂತಹ ದೀಪಗಳನ್ನ ಹಚ್ಚೋಕೆ ಹೋಗಬೇಡಿ. ಮೊದಲು ಅಂತಹ ದೀಪಗಳನ್ನ ಬದಲಾಯಿಸಿ ಬೇರೆ ದೀಪಗಳನ್ನ ತಂದು ದೀಪವನ್ನ ಹಚ್ಚಿ. ಪ್ರತಿದಿನ ನಾವು ಹಿತ್ತಾಳೆ ದೀಪಗಳನ್ನೇ ಹಚ್ಚಬಹುದು, ಅದು ಕೂಡ ತುಂಬಾನೇ ಶ್ರೇಷ್ಠ. ಹಾಗಾಗಿ ದೀಪದ ಕಂಬಗಳಲ್ಲಿ ಯಾವುದೇ ರೀತಿ ಜಾಯಿಂಟ್ ಇರಬಾರ್ದು, ಅಂದ್ರೆ ಬೆಸುಗೆಯನ್ನ ಹಾಕಿರಬಾರ್ದು, ಅದನ್ನ ವೆಲ್ಡ್ ಮಾಡಿರ್ತಾರೆ, ಆ ರೀತಿ ಇರಬಾರ್ದು. ಅಂತದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಪರೀಕ್ಷೆ ಮಾಡಿ ಕುತ್ಕೊಂಡು ನೋಡ್ಕೊಂಡು 2 ದೀಪಗಳು ಒಂದೇ ಸಮನಾಗಿದೆಯೇ ಎಂದು ನೋಡ್ಕೊಂಡು 2 ದೀಪಗಳು ಕೂಡ ಒಂದೇ ಸಮನಾಗಿರ್ಬೇಕು. ಅಂತಹ ದೀಪಗಳನ್ನು ನೋಡಿ ತಂದು ಇಟ್ಕೊಳ್ಳಿ. ಇನ್ನು ಪ್ರತಿ ಶುಕ್ರವಾರ ಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚೋದು ತುಂಬಾನೇ ಶ್ರೇಷ್ಠ. ನಾವು ವಾರಕ್ಕೆ 1 ಬಾರಿ ಆದರೂ ಈ ರೀತಿ ಸುಗಂಧ ಭರಿತವಾದ ಎಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನರಾಗುತ್ತಾರೆ. ಮನೆಯ ಅಭಿವೃದ್ಧಿಗೂ ಕೂಡ ಇದೆಲ್ಲ ಕಾರಣವಾಗುತ್ತೆ. ನಾವು ಹಚ್ಚೋ ದೀಪ ನಮ್ಮ ಮನೆಯ ಏಳಿಗೆಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ, ನಿಮ್ಮ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ. ತುಂಬ ದಿನದಿಂದ ನೋಡ್ತಾನೆ ಇದ್ದೀನಿ, ನಾನು ಅಷ್ಟು ಚೆನ್ನಾಗಿ ವಿಡಿಯೋಸ್ ಹಾಕಿದ್ರೂ ಕೂಡ ಯಾವುದಕ್ಕೂ ಕೂಡ ವ್ಯೂಸ್ ಬರ್ತಾನೆ ಇಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಫುಲ್ ನೋಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.